ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗಿನಿಂದ ಕೆಲಸನ ಶುರು ಮಾಡ್ಕೋತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಫಸ್ಟು ಲಾಂಡ್ರಿಗೆ ಹಾಕ್ಬಿಡೋದು ಅಂದ್ಬಿಟ್ಟು ಬಟ್ಟೆ ವಾಷಿಂಗ್ ಹಾಕ್ಬಿಟ್ಟೆ. ಈಗ ನೆಕ್ಸ್ಟ್ ಬಂದು ಮನೆ ಕ್ಲೀನ್ ಮಾಡಬೇಕು, ಹಾಗೆಯೇ ವೆಸಲ್ ವಾಷಿಂಗ್ ಕೂಡ ಮಾಡಬೇಕು. ಯಾವ ರೀತಿ ಕೆಲಸನ ಮುಗಿಸ್ತೀನಿ ಅಂತ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಂದು ನಿಮಗೆ ಯಾರಿಗಾದರೂ ಮೋಟಿವೇಶನ್ ಆಗಿದ್ದರೆ ಅದೊಂದು ಸಂತೋಷನೇ ನನಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋ ನಾನು ಹಾಕಿದ್ರೆ ನೆಕ್ಸ್ಟ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಬೆಳಿಗ್ಗೆನೇ ಕೆಲಸ ಶುರು ಮಾಡ್ಕೋತಾ ಇದ್ದೀನಿ. ನಮ್ಮ ಯಜಮಾನ್ರೆಲ್ಲ ಕೆಲಸಕ್ಕೆ ಹೋದರು, ಹಾಗೆಯೇ ನಮ್ಮ ಮಕ್ಕಳಿಗೆ ಸ್ಕೂಲ್ಗೆಲ್ಲ ಕಳಿಸಾದ್ಮೇಲೆ ಇವತ್ತು ಬಂದು ಫಸ್ಟು ಬಟ್ಟೆನ ವಾಷಿಂಗ್ ಹಾಕ್ಬಿಡೋದ ಅಂತ ಹಾಕ್ತಾಯಿದ್ದೀನಿ. ದಿನ ಒಗೆಯೋದ್ರಿಂದ ಸ್ವಲ್ಪ ಕಡಿಮೆ ಇತ್ತು, ಯೂನಿಫಾರ್ಮ್ ಮಾತ್ರ ಇತ್ತು ಇವತ್ತು. ಅದರಿಂದ ಸ್ವಲ್ಪ ಅದನ್ನು ಕೂಡ ಹಾಗೆಯೇ ನಾನು ಮಕ್ಕಳು ಕರ್ಕೊಂಡು ಬರೋಕ್ಕೆ ಹೋಗ್ತೀನಲ್ವ ಸ್ಕೂಲ್ಗೆ, ಆಗ ಯೂಸ್ ಮಾಡೋ ನನ್ನ ಚೂಡಿದಾರು ಅದನ್ನೆಲ್ಲ ಈಗ ವಾಷಿಂಗ್ ಹಾಕಿದ್ದೀನಿ. ಸ್ವಲ್ಪನೇ ಇರೋದು ಬಟ್ಟೆ. ಹಾಗೆಯೇ ಬೆಂಡೆಕಾಯಿ ಸಾರು ಕೂಡ ಮಾಡಿಟ್ಬಿಟ್ಟು ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಕಿಚನ್ಗೆ ಬಂದು ಕಿಚನ್ ಕೆಲಸನ ಶುರು ಮಾಡ್ಕೋತಾ ಇದ್ದೀನಿ. ತುಂಬ ಜನಕ್ಕೆ ಬಂದು ಅಡುಗೆ ಮಾಡೋದು ಈಸಿಯಾಗಿರುತ್ತೆ, ಆದರೆ ಪಾತ್ರೆ ತೊಳಿಬೇಕು ಅಂದ್ರೇ ಕಷ್ಟ. ಪಾತ್ರೆ ತೊಳೆಯೋದನ್ನ ಕಷ್ಟಪಟ್ಟು ಮಾಡೋ ಕೆಲಸ ಅಂತ ಅಂದ್ಕೊಂಡಿರ್ತಾರೆ. ಪಾತ್ರೆಗಳು ಖಾಲಿ ಆಗೋದೇ ಇಲ್ಲ. ಎಷ್ಟು ಕ್ಲೀನ್ ಮಾಡಿ ಸಿಂಕ್ನ ಇಟ್ಟರೂ ಕೂಡ ಅಕ್ಷಯ ಪಾತ್ರೆ ಥರ ಪಾತ್ರೆ ಬೀಳ್ತಾನೇ ಇರುತ್ತೆ. ಅಕ್ಷಯ ಪಾತ್ರೆ ಅಂದರೆ ಎಷ್ಟು ಖಾಲಿ ಮಾಡಿದ್ರು ತುಂಬ್ತಾನೆ ಇರುತ್ತಲ್ವ, ಅದೇ ರೀತಿ ಸಿಂಕ್ ಕೂಡ ಎಷ್ಟೇ ತೊಳೆದಿಟ್ರು ಒಂದು ಕಪ್ಪು, ಒಂದು ಗ್ಲಾಸು, ಈ ಬೋಲ್ಸು ಯಾವುದೂ ಇಲ್ದಿದ್ದಂಗೆ ತೊಳೆದಿಟ್ಬಿಟ್ಟು ಅಪ್ಪ ಮುಗಿತಲ್ಲ ಕೆಲಸ ಅಂದ್ಕೊಂಡ್ರು ಕೂಡ ಬರ್ತಾನೆ ಇರುತ್ತೆ, ಸಿಂಕಲ್ಲಿ ಬೀಳ್ತಾನೆ ಇರುತ್ತೆ ಪಾತ್ರೆಗಳು. ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಳು ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ, ಹಾಗೆಯೇ ವರ್ಕಿಂಗ್ ವುಮೆನ್ಸ್ಗೆ ತುಂಬ ಕಷ್ಟವಾದ ಕೆಲಸನೇ ಸರಿ. ಹೆಲ್ಪ್ಗೆ ಕೆಲಸದವ್ರನ್ನ ಮೇಯ್ಡ್ ಇಟ್ಕೊಳ್ಳೋದಾ ಅಂತ ಅಂದ್ಕೊಂಡಿರ್ತಾರೆ, ಆದರೆ ಅವರಿರೋ ಏರಿಯಾಗಳಲ್ಲಿ ಮೇಯ್ಡೇ ಸಿಗೋದಿಲ್ಲ. ಕೆಲಸದವ್ರು ಸಿಕ್ಕಿದ್ರು ಕೂಡ ತುಂಬ ಜಾಸ್ತಿ ಅಮೌಂಟ್ ಕೇಳ್ತಾ ಇರ್ತಾರೆ. ಅದರಲ್ಲೂ ನಂಬಿಕೆಯಾಗಿ ಇರೋರನ್ನ ಇಡಬೇಕು. ಸರಿಯಾಗಿ ಅವರು ನಮ್ಮ ಮನೆ ನಾವು ಕ್ಲೀನ್ ಮಾಡ್ದಂಗೆ ಅವರು ಇಟ್ಕೊಳ್ಳಲ್ಲ. ಏನೋ ಕೆಲಸಕ್ಕೆ ಸಂಬಳ ಕೊಡ್ತಾರೆ ಅಂತ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅದರಲ್ಲೂ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಅದಕ್ಕೂ ಏನಾದರೂ ಒಂದು ಹೇಳ್ತಾ ಇರ್ತಾರೆ, ಇವತ್ತು ಯಾಕೆ ಇಷ್ಟೊಂದು ಜಾಸ್ತಿ ಹಾಕಿದ್ದೀರಾ, ನಮಗೆ ಸಂಬಳ ಜಾಸ್ತಿ ಮಾಡಿಕೊಡಿ ಅಂತ. ಇದರಿಂದ ಏನಾಗುತ್ತೆ, ನಾವೇ ಒಂದೊಂದು ಮನೇಲಿ ನೋಡಿದ್ದೀನಿ, ಕೆಲಸದವ್ರನ್ನ ಇಟ್ಟಿದ್ರು ಕೂಡ ನಾವೇ ಸ್ವಲ್ಪ ಕೆಲಸ ಮಾಡ್ತಾ ಇರ್ತೀವಿ. ಯಾಕಂದರೆ ನನ್ನ ತಂಗಿ ಮನೇಲಿ ಮೊದಲು ಮಗು ಇಟ್ಕೊಂಡಿದ್ಲು, ಆಗ ಬಂದು ಕೆಲಸದವ್ರನ್ನ ಇಟ್ಕೊಂಡಿದ್ರು. ಆಗ ಅವ್ರಿಗೆ ಜಾಸ್ತಿ ಪಾತ್ರೆ ಹಾಕ್ಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ಇವಳೇ ನಿಂತ್ಕೊಂಡು ಸ್ವಲ್ಪ ಸುಮಾರು ಸಾಮಾನ ಬೆಳಗಿ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತಾಯಿದ್ಲು. ಅದರಲ್ಲಿ ಅವರು ಪಾತ್ರೆ ಮಾತ್ರ ಬೆಳಗ್ಬಿಟ್ಟು ಹೋಗೋರು. ಈ ಸ್ಟವ್ ಕ್ಲೀನ್ ಮಾಡೋದು, ಹಾಗೆಯೇ ಕೌಂಟರ್ ಟಾಪ್ನ ಒರೆಸೋದು ಇದನ್ನೆಲ್ಲ ನಾವೇ ಮಾಡ್ಕೋಬೇಕಾಗಿತ್ತು. ಅವರು ನೀಟಾಗಿ ಮಾಡ್ತಾ ಇರಲಿಲ್ಲ. ಆಮೇಲೆ ಈ ವೇಸ್ಟೇಜ್ ಎಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ತಗೊಂಡೋಗಿ ನಾವು ಕ್ಲೀನಾಗಿ ಡಸ್ಟ್ಬಿನಲ್ಲಿ ಹಾಕ್ತೀವಿ. ಅವ್ರೇನು ಮಾಡೋರು, ಸಿಂಕ್ ಒಳಗಡೆ ಹಾಕ್ಬಿಟ್ಟು ಸಿಂಕನ್ನೆಲ್ಲ ಸಿಕ್ಸ್ಬಿಟ್ಟು ತುಂಬ ಕೆಲಸಗಳನ್ನ ಇಡಿಸ್ತಾಯಿದ್ರು. ನಮಗೆ ಅಷ್ಟೊಂದು ಕಷ್ಟ ಆಗ್ಬಿಟ್ಟಿತ್ತು. ಅದರಿಂದ ಕೆಲಸದವ್ರನ್ನ ಇಡಬೇಕು ಅಂದ್ರೇ ನನಗೆ ಭಯ. ನಮ್ಮ ಕೆಲಸ, ನಮ್ಮನೆ ಕೆಲಸ ನಾವೇ ನೀಟಾಗಿ ಮಾಡ್ಕೊಳ್ಳೋದು ಅಂತ ನಾನು ಯಾರನ್ನೂ ಕೆಲಸದವ್ರನ್ನ ಇದುವರೆಗೂ ಯಾರನ್ನೂ ಇಟ್ಟೇ ಇಲ್ಲ. ನನಗೆ ಬಂದು ಮಕ್ಕಳು ಇಬ್ಬರು ಸಿಸೇರಿಯನ್ನೇ ಆಗಿದ್ದು. ಆದರೂ ಮನೆಗೆ ಬಂದ ತಕ್ಷಣ ಫಸ್ಟ್ ಮಗುಗೆ ನಮ್ಮ ತಾಯಿ ಮನೇಲಿ ಬಾಣ್ತನ ಇತ್ತು, ಎರಡನೇ ಮಗುಗೆ ನಾನು ಹೋಗಲಿಲ್ಲ. ಇಲ್ಲೇ ನಮ್ಮ ಯಜಮಾನ್ರ ಜೊತೆ ನಮ್ಮ ಮನೇಲೇ ಇದ್ಬಿಟ್ಟೆ. ನಮ್ಮಮ್ಮ ಬಂದು ನೋಡಿಕೊಂಡ್ರು. ಅದರಿಂದ ಏನು ಮಾಡಿದೆ, ನಮ್ಮಮ್ಮ ಸ್ಕೂಲ್ಗೆ ಎಲ್ಲಾದರೂ ಹೋದರೆ ಕೆಲಸ ಮಾಡಬೇಡ ಅಂತಲೇ ಹೇಳೋರು. ಆದರೆ ನನ್ನ ಮನೆ ನೋಡೋಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಸರಿ ಹಿಂಗಿದೆಯಲ್ಲ ಅಂದ್ಬಿಟ್ಟು ಸಿಸೇರಿಯನ್ ಆಗಿ ಒಂದು ವಾರ ಇಟ್ಕೊಂಡಿದ್ರಲ್ವ, 7 ದಿನ ಆದಮೇಲೆ ಮನೆಗೆ ಬಂದೆ. ಮನೆಗೆ ಬಂದು ಮಾರನೇ ದಿನವೇ 9ನೇ ದಿನವೇ ಪರ್ಕೆ ಇಟ್ಕೊಂಡು ಫುಲ್ಲು ಮಫ್ಲರೆಲ್ಲ ಕಟ್ಕೊಂಡಿದ್ದೆ ತಲೆಗೆ. ಹಾಗೆಯೇ ಸ್ಲಿಪ್ಪರು ಸಾಕ್ಸ್ ಎಲ್ಲ ಹಾಕಿದ್ರು ಕೂಡ ಆಯ್ತಾನೇ ಇಲ್ಲ ನಡೆಯೋಕ್ಕೆ. ಆದರೂ ಕೂಡ ಎದ್ದು ಮನೆ ನೋಡೋಕ್ಕಾಗದೆ ನಾನೇ ಕಸ ಗುಡಿಸ್ಕೊಂಡು ಸ್ವಲ್ಪ ಬೊಗ್ದೆ ಬರ್ತಾಯಿದ್ದೆ. ನಮ್ಮಮ್ಮ ಬೈತಾಯಿದ್ರು, ಇದನ್ನೆಲ್ಲ ಮಾಡಬಾರ್ದು, ಬೆನ್ನು ಬರುತ್ತೆ ಅಂತ ಹೇಳ್ತಾಯಿದ್ರು. ಆದರೆ ನಾನು ಕೇಳ್ತಾ ಇರಲಿಲ್ಲ. ಆದರೆ ನಮ್ಮ ತಾಯಿ ಮಾತು ಕೇಳಬೇಕಾಗಿತ್ತು ಅನ್ನಿಸ್ತದೆ. ಮನೇನ ಕ್ಲೀನಾಗಿ ಇಟ್ಕೋಬೇಕು ಅಂದ್ಬಿಟ್ಟು ಆಗಲೂ ಅಷ್ಟೇ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ.
ಆಮೇಲೆ ಮಳೆ ಬಂದರೆ ಮನೆ ಮುಂದೆ ತುಂಬ ನೀರು ನಿಂತ್ಕೊಬಿಡ್ತಾ ಇತ್ತು. ನಮ್ಮಮ್ಮ 15 ದಿವಸ ಇದ್ದು ಹೊಟ್ಟೋದ್ರು. ಆಗೇನು ಮಾಡಿದೆ, ಕಾಲಿಗೆ ಸಾಕ್ಸು ಕಿವಿಗೆ ಹತ್ತಿ ಎಲ್ಲ ಹಾಕ್ಕೊಂಡು ಆಚೆ ಹೋಗಿ ಸ್ಲಿಪ್ಪರ್ ಹಾಕ್ಕೊಂಡು ಮೆತ್ತಗೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಆಮೇಲೆ ಬಂದ ತಕ್ಷಣ ಮಗುಗೆ ಹಾಲು ಕೊಟ್ಟರೆ ಸಾಕು, ನೆಗಡಿ ಆಗ್ಬಿಡೋದು. ಇದರಿಂದನೇ ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿದ್ದೇನೆ. ಈಗೆಲ್ಲ ಸ್ವಲ್ಪ ಯಾವಾಗಲಾದರೂ ಅಷ್ಟೇ ಕ್ರಾಫ್ಟ್ ವರ್ಕು, ಮಿಷಿನಲ್ಲಿ ಏನಾದರೂ ಬಟ್ಟೆ ಹೊಲಿದ್ರೆ ಸಾಕು, ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ರೆಸ್ಟ್ ತೊಗೋಬೇಕು. ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ. ಆದ್ರೂ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮನೆ ಕೆಲಸ ನಾವು ಮಾಡ್ದಂಗೆ ಬೇರೆಯವ್ರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದನೇ ಇದನ್ನು ಹೇಳ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡಿ ನಿಮಗೆ ಮೋಟಿವೇಶನ್ ಸ್ವಲ್ಪನಾದರೂ ಸಿಕ್ಕಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.